ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ವೇಟ್ ಮಾಡ್ತಿದ್ದಂತಹ KCET 2025 ಡೇಟ್ಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗ್ತದ ಅನ್ನೋದರ ಒಂದು ಡೇಟನ್ನು ಕೂಡ ಇವತ್ತು KE ಅವರು ರಿಲೀಸ್ ಮಾಡಿದ್ದಾರೆ. ಸೊ ನಾನು ಮೊನ್ನೆ ಮಾಡಿದಂಥ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಏಪ್ರಿಲ್ 17 ಮತ್ತು 18 ಸೊ ನಿಮ್ಮ ಎಕ್ಸಾಮಿನೇಷನ್ ಆಗ್ಬೋದು ಅಂತೇಳಿ. ಬಟ್ ಒಂದು ದಿನ ಹಿಂದೆನೇ ತೊಗೊಂಡಿದ್ದಾರೆ. ಸೊ ನಿಮ್ಮ KCET ಎಕ್ಸಾಮಿನೇಷನ್ ಏನಿದೆ ಅದು ಏಪ್ರಿಲ್ 16ನೇ ತಾರೀಕು ಮತ್ತು 17ನೇ ತಾರೀಕು ಇರ್ತದೆ. 18ನೇ ತಾರೀಕು ಕ್ಲಾಸ್ C ಮತ್ತು D ವಿದ್ಯಾರ್ಥಿಗಳಿಗೆ, ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಾಮಿನೇಷನನ್ನು ಇಟ್ಟಿರುವಂಥದ್ದು. ಓಕೆ, ಸೊ ಏಪ್ರಿಲ್ 16ಕ್ಕೆ ಇಷ್ಟು ವರ್ಷ ಏನಾಗ್ತಿತ್ತು ಟ್ರೆಂಡ್ ಅಂತ ಅಂದರೆ, ಫಸ್ಟ್ ಡೇ ಏನಿದೆ ಅದು ಮ್ಯಾಥಮೆಟಿಕ್ಸಿಂದ ಬಯಾಲಜಿಯಿಂದ ಸ್ಟಾರ್ಟ್ ಆಗ್ತಿತ್ತು. ಆ್ಯಕ್ಚುಲಿ ಸೆಕೆಂಡ್ ಸೆಷನ್ ಮ್ಯಾಥಮೆಟಿಕ್ಸ್ ಇರ್ತಿತ್ತು, ಅದಾದ ಮೇಲೆ ನೆಕ್ಸ್ಟ್ ಡೇ ಫಸ್ಟ್ ಫಿಸಿಕ್ಸ್ ಇರ್ತಿತ್ತು, ಅದಾದಮೇಲೆ ಕೆಮಿಸ್ಟ್ರಿ ಇರ್ತಿತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯನ್ನು ಫಸ್ಟ್ ಡೇಗೆ ಇಟ್ಕೊಂಡಿದ್ದಾರೆ. ಸೊ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿಯನ್ನು ಸೆಕೆಂಡ್ ಡೇಗೆ ಇಟ್ಕೊಂಡಿರುವಂಥದ್ದು ಒಂದು ಸ್ಮಾಲ್ ಚೇಂಜ್ ಅಷ್ಟೇ ಮಾಡಿರುವಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ವಿದ್ಯಾರ್ಥಿಗಳ ಮತ್ತು ಪಾಲಕರೇ. ಕರ್ನಾಟಕ CET 2025 ಎಕ್ಸಾಮಿನೇಷನ್ ಏಪ್ರಿಲ್ 16 ಮತ್ತು 17ಕ್ಕೆ ಶುರುವಾಗ್ತದೆ. ಹಾಗಾದರೆ ಯಾವಾಗಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಏನೇನೆಲ್ಲ ಚೇಂಜಸ್ಗಳು ಈ ವರ್ಷ ಇದೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣಂತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಫಾರ್ ಪರ್ಸನಲ್ ಗೈಡೆನ್ಸ್ ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಅಡ್ಮಿಷನ್ವರೆಗೂ ಫಾರ್ KCET ಇರ್ಬೋದು, ನೀಟ್ ಇರ್ಬೋದು, JE ಇರ್ಬೋದು, ಕಾಮೆಡ್ಕೆ ಇರ್ಬೋದು. ಸೊ ಇದಕ್ಕೆ ಏನಾದರೂ ನೀವು ಪರ್ಸನಲ್ ಗೈಡೆನ್ಸನ್ನು ನೋಡ್ತಾ ಇದ್ದೀರಿ ಅಂತ ಅಂದರೆ, ನಂದು 2 ಬ್ಯಾಚಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ, ಸಾರ್ಥಿ ಆ್ಯಂಡ್ ಸಾರ್ಥಿ ಪ್ಲಸ್ ಬ್ಯಾಚ್ ಅಂತೇಳಿ. ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈಗ ಇಲ್ಲಿ ನೀಡ್ತಾ ಇರುವಂತಹ ಮೊಬೈಲ್ ನಂಬರಲ್ಲಿ ನಿಮಗೆ ಸಿಗ್ತದೆ. ಸೊ 8277448606ಗೆ ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಕಾಲ್ ಮಾಡಿದರೆ ನಾನು ಎತ್ತೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಮಾಡಿದ್ರು, ಅಥವಾ ಐ ವಾಂಟ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಪರ್ಸನಲ್ ಗೈಡೆನ್ಸ್ ಬ್ಯಾಚ್ ಅಂತ ಕಳಿಸಿದ್ರು ಕೂಡ ನಾನು ನಿಮಗೆ ಕಂಪ್ಲೀಟ್ ಗೈಡೆನ್ಸನ್ನು ಕೊಡ್ತೀನಿ, ಅಂದರೆ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ನನ್ನ ಒಂದು ಟ್ರ್ಯಾಕ್ ರೆಕಾರ್ಡ್, ಅದರ ಒಂದು ರಿವ್ಯೂ ನಿಮಗೆ ಬೇಕು ಅಂತ ಅಂದರೆ ಗೂಗಲಲ್ಲಿ RH ಮೆಡಿಟೆಕ್ ಮೆಂಟರ್ ಅಂತ ಹೇಳಿ ನೀವು ಟೈಪ್ ಮಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಆಲ್ರೆಡಿ ಮೋರ್ ದೆನ್ 100 ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಜಾಯ್ನ್ ಆಗಿದ್ದಾರೆ ಸಾರ್ಥಿ ಪ್ಲಸ್ ಬ್ಯಾಚಲ್ಲಿ. ಸಾರ್ಥಿ ಬ್ಯಾಚಲ್ಲೂ ಕೂಡ ಅರೌಂಡ್ 80+ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಸೊ ಸಾರ್ಥಿ ಬ್ಯಾಚಲ್ಲಿ ಓನ್ಲಿ ಇನ್ನು 10 ರಿಂದ 12 ಜನ ಮಾತ್ರ ಸೇರ್ಕೊಳ್ಳುವಂತಹ ಒಂದು ಚಾನ್ಸಸ್ ಇದೆ. ಅದಾದ ಮೇಲೆ ನಿಮಗೆ ಆನ್ಲೈನ್ ಸಾರ್ಥಿ ಬ್ಯಾಚ್ ಇರೋದಿಲ್ಲ. ಸೊ ಸಾರ್ಥಿ ಪ್ಲಸ್ ಬ್ಯಾಚ್ ಕಂಪ್ಲೀಟ್ ಗೈಡೆನ್ಸ್ ಬ್ಯಾಚ್ ಮಾತ್ರ ಸಿಗುವಂಥದ್ದು. ಅದಕ್ಕೆ ಆದಷ್ಟು ಬೇಗ ನೀವು ಜಾಯ್ನ್ ಆಗಬೇಕು ಅಂದರೆ ಮೆಸೇಜ್ ಮಾಡಿ. ಎಸ್, ಈಗ ಅಪ್ಲಿಕೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಈ ಒಂದು ನೋಟಿಫಿಕೇಶನ್ ಗೊತ್ತಿರಲಿ, ನಿಮಗೆ KE ವೆಬ್ಸೈಟಲ್ಲಿ ಇನ್ನೂ ಕೂಡ ಬಿಟ್ಟಿಲ್ಲ. ಓಕೆ, ಸೊ ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಟ್ವಿಟರ್ ಪೇಜಿನಲ್ಲಿ, ಅಥವಾ X ಅಂತ ನಾವೇನಿಗೆ ಕರಿತೀವಿ, ಸೊ ಆ ಪೇಜಿನಲ್ಲಿ ಮಾತ್ರ ಇನ್ಫಾರ್ಮೇಷನ್ ಇಟ್ಟಿರುವಂಥದ್ದು. ಮೇ ಬಿ ಇವತ್ತು ರಾತ್ರಿ ಹೊತ್ತಿಗೆ KEಯಲ್ಲೂ ಕೂಡ KCET ಅಥವಾ UGCET 2025 ಅಂತೇಳಿ ಹೊಸದಾದ ಟ್ಯಾಬನ್ನು ಓಪನ್ ಮಾಡಿ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಅವರು ಹಾಕ್ತಾ ಹೋಗ್ತಾರೆ. ಓಕೆ, ಸೊ ಈಗ ನೋಡಿ, 16ನೇ ತಾರೀಕು ಬುಧವಾರ ನಿಮಗೆ 10 ರಿಂದ 11:50ರವರೆಗೆ, 10:30ಯಿಂದ 11:50ರವರೆಗೆ ಫಿಸಿಕ್ಸ್ ಇರ್ತದೆ, 2:30ರಿಂದ 3:50 ಕೆಮಿಸ್ಟ್ರಿ. ಗುರುವಾರ 17ನೇ ತಾರೀಕು 10:30 to 11:50 ಮ್ಯಾಥಮೆಟಿಕ್ಸ್, 2:30 to 3:50 ಬಯಾಲಜಿ ಇರುವಂಥದ್ದು. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಅದು ಬೆಳಗಾವಿ, ಬೆಂಗಳೂರು, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೀತದೆ. ಸೊ 18ನೇ ತಾರೀಕು ನಡೆಯುವಂಥದ್ದು 4ನೇ ತರಗತಿಯ ಮಟ್ಟದ ಒಂದು ಸಿಲೆಬಸ್ ಇರ್ತದೆ. ಬೆಳಗ್ಗೆ 10:30ರಿಂದ 11:30ವರೆಗೆ ಎಕ್ಸಾಮಿನೇಷನ್ ನಡೀತದೆ. 50 ಮಾರ್ಕ್ಸಿನ ಎಕ್ಸಾಮಿನೇಷನ್ ಕನ್ನಡ ಎಕ್ಸಾಮ್ ಇರ್ತದೆ. ನಿಮಗೇನಾದರೂ KCET ಟೆಸ್ಟ್ ಸಿರೀಸ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಅಟೆಂಪ್ಟ್ ಮಾಡಬೇಕು ಅಂದರೆ ಕೆಮಿಸ್ಟ್ರಿಯ ಟೆಸ್ಟ್ ಸಿರೀಸನ್ನು ಕೂಡ ಕೇವಲ 299 ರೂಪೀಸ್ಗೆ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ಬಿಟ್ಟಿದ್ದೀನಿ. ಸೊ ಅದು ಬೇಕು ಅಂತಂದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಫೈನ್, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಹಾಗಾದರೆ ನೋಡಿ, CET 2025 ಆನ್ಲೈನ್ ಅಪ್ಲಿಕೇಶನ್ 23ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ. ಇಷ್ಟು ವರ್ಷ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಅಪ್ಲಿಕೇಶನ್ನಿಗೆ ಲಾಗಿನ್ ಆಗುವಂಥ ಸಂದರ್ಭದಲ್ಲಿ OTP ಮೊಬೈಲ್ ನಂಬರ್ಗೆ ಬರುವಂಥ ವ್ಯವಸ್ಥೆ KEಯಲ್ಲಿ ಇದ್ದಿರಲಿಲ್ಲ. KCET ಅಪ್ಲಿಕೇಶನ್ ಫಾರ್ಮ್ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಮೊಬೈಲ್ ನಂಬರ್ಗೆ OTP ಬರ್ತಿರಲಿಲ್ಲ. ಬಟ್ ಈ ವರ್ಷ OTP ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಅಂದರೆ ಪ್ರತಿಯೊಂದು ಸ್ಟೆಪ್ಪಿನಲ್ಲೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಬರ್ತದೆ. ಆ ಒಂದು ಮೊಬೈಲ್ ನಂಬರ್ ಏನಿದೆ ಅದನ್ನು ಒಂದು ನಂಬರನ್ನು ಒಬ್ಬ ವಿದ್ಯಾರ್ಥಿ ಮಾತ್ರ ಉಪಯೋಗ ಮಾಡಬಹುದು. ಮತ್ತು ಆ ಒಂದು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಅನ್ನೋದು ಗೊತ್ತಿರಲಿ. ರೈಟ್? ಸೊ ಅಂದರೆ ಒಂದು ಪರ್ಮನೆಂಟ್ ನಂಬರನ್ನು, ಅದು ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರದಾಗಿರ್ಬೋದು, ಸೊ ಬಟ್ ಒಂದು ಪರ್ಮನೆಂಟ್ ನಂಬರ್ನ ನೀವು ಇಲ್ಲಿ ಉಪಯೋಗಿಸಲೇಬೇಕು. ಮೂರನೇದಾಗಿ ಆನ್ಲೈನ್ ಅರ್ಜಿಯ ಇದರಲ್ಲಿ ಏನು ನೀವು ಜಾತಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ 371J ಅಂದರೆ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಅಥವಾ ಇನ್ಕಮ್ ಆ್ಯಂಡ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅವೆಲ್ಲ RD ನಂಬರ್ ಹಾಕಿದ ತಕ್ಷಣ, RD ನಂಬರ್ ಒಂದೇ ಸಾಕು ಇವರಿಗೆ. ಸೊ RD ನಂಬರ್ನ ಹಾಕಿದ ತಕ್ಷಣ ನಿಮಗೆ ನಿಮ್ಮ ಎಲ್ಲ ವಿದ್ಯಾರ್ಥಿಯ ಮೀಸಲಾತಿ ವಿವರಗಳು ಬಂದುಬಿಡ್ತದೆ. ಅದಕ್ಕೆ ನೀವು ಈ ಒಂದು ಸರ್ಟಿಫಿಕೇಟನ್ನು ರೆಡಿ ಇಟ್ಟುಕೊಳ್ಳಿ. ಅದಾದಮೇಲೆ ಸ್ಯಾಟ್ಸ್ ನಂಬರ್ನ ಕೇಳ್ತಾರೆ. ಸೊ 10th TCಯಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ನೀವೇನಾದರೂ ಸ್ಟೇಟ್ ಬೋರ್ಡ್ ಆಗಿದ್ದರೆ ಸೊ SSLC ಮಾರ್ಕ್ಸ್ ಕಾರ್ಡು ಅಥವಾ PUC ಪಾಸ್ ಆಗಿದ್ದರೆ PUC ಮಾರ್ಕ್ಸ್ ಕಾರ್ಡಿನ ಫೋಟೋದ ಕೆಳಗಡೆ ಒಂದು ನಂಬರ್ ಪ್ರಿಂಟ್ ಆಗಿದೆ ನೋಡಿ, ಅದೇ ನಿಮ್ಮ ಸ್ಯಾಟ್ಸ್ ನಂಬರ್ ಆಗಿರ್ತದೆ. ಸೊ ಅಥವಾ ಎನ್ರೋಲ್ಮೆಂಟ್ ನಂಬರ್ ಆಗಿರ್ತದೆ. ಸೊ ಆ ನಂಬರ್ನ ಹಾಕೋದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆ ನಂಬರ್ನ ಹಾಕಿದ ತಕ್ಷಣ ನೀವು ಕಲ್ತಿರುವಂಥ ಎಲ್ಲ ಡೀಟೇಲ್ಗಳನ್ನು, ಎಲ್ಲ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡ್ಕೊಂಡು ಬಿಡ್ತಾರೆ. ಅದಾದ ಮೇಲೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತೀರಿ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹಾಕ್ತೀರಿ, 371J ಹಾಕ್ತೀರಿ, ಸ್ಯಾಟ್ಸ್ ನಂಬರ್ನ ಹಾಕ್ತೀರಿ. ಇದಾದ ಮೇಲೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಒಂದು ಕ್ಲೇಮ್ ಸರ್ಟಿಫಿಕೇಟ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ವಾಟ್ ಈಸ್ ದಿಸ್ ಕ್ಲೇಮ್ ಸರ್ಟಿಫಿಕೇಟ್? ಈಗ ನನಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಇದು ಪ್ರೊಸೀಜರ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗ್ತದೆ. ಕ್ಲೇಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಏನಾದರೂ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇದ್ದರೆ ನೀವು ಯಾವುದೇ ಕಚೇರಿಗೆ, ಯಾವುದೇ ಕಾಲೇಜಿಗೆ ಹೋಗುವಂಥ ಅವಶ್ಯಕತೆಯೇ ಇರೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿಬಿಡ್ತೀರಿ ಅನ್ನೋದು ಗೊತ್ತಿರಲಿ. ಹೇಗೆ? ಸೊ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ. ಅಂದರೆ ನಿಮ್ಮ ಯಾವ್ಯಾವ ಜಾತಿ ಪ್ರಮಾಣ ಪತ್ರಗಳು ಹೈದರಾಬಾದ್ ಕರ್ನಾಟಕ, ಆ ಸ್ಟಡಿ ಡೀಟೇಲ್ಸ್, ಸ್ಟಡಿ ವಿವರಗಳು ಕ್ಲೇಮ್ ಆಗಿದೆ ಅನ್ನೋದು, ಅಂದರೆ ಸಮಾಧಾನ ಆಗಿದೆ KE ಅವರಿಗೆ, ಎಲ್ಲವೂ ಕರೆಕ್ಟ್ ಇದೆ ಅಂಥೇಳಿ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇದ್ದರೆ ನೀವು ಯಾವುದೇ ಕಾಲೇಜಿಗೆ ಅಥವಾ ಕಚೇರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಷ್ಟೇ. ಓಕೆ. ಆದರೆ ಆ ಒಂದು ಕ್ಲೇಮ್ ಸರ್ಟಿಫಿಕೇಟಿನಲ್ಲಿ ಕ್ಲೇಮ್ಡ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಅಂತ ಇದ್ದರೆ, ಸೊ ಅಂತಹ ಕ್ಲೇಮ್ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗಳು ತಾವು ವ್ಯಾಸಂಗ ಮಾಡುತ್ತಿರುವ ಅಂತ ಕೊಟ್ಟಿದ್ದಾರೆ. ಆದರೆ ರಿಪೀಟರ್ಸ್ಗಳು ಮಾಡುತ್ತಿರುವ ಕಾಲೇಜಿಗೆ ಹೋಗೋದಕ್ಕಾಗೋದಿಲ್ಲ, ಮಾಡಿರುವ ಕಾಲೇಜಿಗೆ ಹೋಗಬೇಕಾಗ್ತದೆ. ಬಟ್ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡಬೇಕು. ಯಾಕಂದರೆ ಈ ವರ್ಷ ಹೇಳ್ತಾ ಇದ್ರು, ಮೊನ್ನೆ ಪೇಪರ್ನಲ್ಲೂ ಕೂಡ ಬಂದಿತ್ತು, KE ಅಪ್ಲಿಕೇಶನ್ ಕಾಲೇಜ್ ಲೆವೆಲಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಈ ಒಂದು ನೋಟಿಫಿಕೇಷನನ್ನು ನೋಡಿದರೆ ಕಂಪ್ಲೀಟಾಗಿ ಕಾಲೇಜವರು ಈ ಒಂದು ಅಪ್ಲಿಕೇಶನ್ ಹಾಕುವಂಥ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ವಿದ್ಯಾರ್ಥಿಗಳು ಫಿಲ್ ಮಾಡ್ತಾರೆ. ಸೊ ಫಿಲ್ ಮಾಡಿದ ಮೇಲೆ ಈ ರೀತಿ ಏನಾದರೂ ಕ್ಲೇಮ್ಡ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೇಮ್ಡ್ ಅಂತ ಬಂದಾಗ, ಸೊ ಅವರು ಕಲಿತಾ ಇರುವಂಥ ಕಾಲೇಜಿಗೆ ಆ ಒಂದು ಅರ್ಜಿಯನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಆವಾಗ ಕಾಲೇಜಿನವರಿಗೆ ಒಂದು ಲಾಗಿನ್ನನ್ನು ಕೊಟ್ಟಿರ್ತಾರೆ KE ಅವರು. ಅದನ್ನು ಯೂಸ್ ಮಾಡಿಕೊಂಡು ಇವರು ಕೊಟ್ಟಿರುವಂಥ ಸರ್ಟಿಫಿಕೇಟ್ ಎಲ್ಲ ಸರಿ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಿಬಿಟ್ಟು ಕಾಲೇಜಿನ ಪ್ರಿನ್ಸಿಪಲ್ಲಿಗೆ ಅದರ ಒಂದು ಅಂದರೆ ಆ ಒಂದು ಸರ್ಟಿಫಿಕೇಟ್ ಸರಿ ಇದೆ ಅಥವಾ ಇಲ್ಲ ಅಂಥೇಳಿ ಮೆನ್ಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿರುವಂಥದ್ದು. ಓಕೆ ಸರ್, ಇದು ಏನು ನನಗೆ ಅರ್ಥನೇ ಆಗಲಿಲ್ಲ, ಇನ್ನೊಂದು ಸಾರಿ ಹೇಳಿ ಅಂತ ಹೇಳಿದರೆ ದಯವಿಟ್ಟು ಈಗ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆದ ಮೇಲೇ ಇದು ಏನು ಯಾವ ರೀತಿ ಆಗ್ತದೆ, ಈ ವರ್ಷ ಹೊಸದಾಗಿ ಇದನ್ನು ಟ್ರೈ ಮಾಡ್ತಾ ಇರೋವಂಥ KE ಅವರು ಟ್ರೈ ಮಾಡ್ತಾ ಇರುವಂಥದ್ದು, ಇದು ಯಾವ ರೀತಿ ವರ್ಕೌಟ್ ಆಗ್ತದ ಅಂಥೇಳಿ ಕಾಲೇಜು ಈ ಒಂದು KE ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೇ ಇರ್ತದೆ. ಸೊ ಅಲ್ಲಿ ತನಕ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ. ಸೊ ಅಂದರೆ ನೀವು ಕಾಲೇಜಿಗೆ ಯಾವಾಗ ಹೋಗಬೇಕು ಅಂದರೆ, ಸೊ ಏನಾದರೂ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೇಮ್ಡ್ ಅಥವಾ ಕ್ಲೇಮ್ಡ್ ವೆರಿಫೈಡ್ ಅಂತ ಬಂದರೆ, ಅಂದರೆ ಕ್ಲೇಮ್ಡ್ ಸಕ್ಸಸ್ಫುಲಿ ಅಂತ ಬಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿಬಿಡ್ತದೆ. ಅದು ಇಲ್ಲದೆ ಬೇರೆ ಏನೇ ಬಂದರೂ ಕೂಡ ನೀವು ಕಾಲೇಜಿಗೆ ಹೋಗಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ಅದನ್ನು ಕಾಲೇಜಿನ ಪ್ರಿನ್ಸಿಪಾಲ್ಗಳು ಅದನ್ನು ನೋಡಿಬಿಟ್ಟು, ಸೊ ಪ್ರಿನ್ಸಿಪಾಲ್ಗಳಿಗೆ ಒಂದು
ಎಕ್ಸಸ್ ಒಂದು ಕೆಲಸ ಕೊಟ್ಟ ಹಾಗೆ ಅಷ್ಟೇ ಇಲ್ಲಿ. ಸೊ ಪ್ರಿನ್ಸಿಪಾಲ್ಗಳು ನೋಡಿಬಿಟ್ಟು ತಮ್ಮ ಒಂದು PUC ಕಾಲೇಜಿನ ಲಾಗಿನ್ ಐಡಿಗೆ KE ಅವರು ನೀಡಿರುವಂಥ ಲಾಗಿನ್ ಆಗಿಬಿಟ್ಟು ಸೊ ವಿದ್ಯಾರ್ಥಿಗಳು ಏನು ವಿವರಗಳನ್ನು ಸಲ್ಲಿಸಿದ್ದಾರೆ ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಅದು ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಬಿಟ್ಟು ಕ್ಲೇಮ್ಡ್ ಅಥವಾ ಕ್ಲೇಮ್ ಸಕ್ಸಸ್ಫುಲಿ ಕ್ಲೇಮ್ಡ್ ಅಂಥೇಳಿ ಮಾಡೋದಕ್ಕೆ ಏನಾದರೂ ಅವಕಾಶವನ್ನು ಮಾಡಿಕೊಡಬಹುದು. ಬಟ್ ಇದು ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾರ್ಥಿಯ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆ ಒಂದು OTPಯನ್ನು ಅವರು ಹಾಕಲೇಬೇಕು. ಅದಾದ ಮೇಲೆ ವಿದ್ಯಾರ್ಥಿಗಳು BEO ಕಚೇರಿಗೆ ಹೋಗುವಂತಹ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಮಾಡಿಬಿಟ್ಟು ಕ್ಲೇಮ್ಡ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತದೆ. ಅದರ ಜೊತೆಗೆ ವಿಶೇಷ ಕೆಟಗರಿಗಳಾಗಿರುವಂತಹ ಅಂದರೆ ಸ್ಪೆಷಲ್ ಕೆಟಗರಿ ಆಗಿರುವಂಥ NCC, ಸ್ಪೋರ್ಟ್ಸ್ ಅಥವಾ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, CRPF, ಸ್ಕೌಟ್ ಆ್ಯಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ಸ್ ಇವೆಲ್ಲ ಕೋಟಾದಡಿಯಲ್ಲಿ ಏನು ವಿದ್ಯಾರ್ಥಿಗಳು ತಮ್ಮ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರ್ತಾರೆ ಅಥವಾ ಸರ್ಟಿಫಿಕೇಟನ್ನು KE ಅವರಿಗೆ ಕೊಟ್ಟಿರ್ತಾರೆ. ಸೊ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಮಯದಲ್ಲಿ ಅದರ ಒಂದು ಮೆನ್ಷನನ್ನು ಮಾಡಿರ್ತಾರೆ. ಸೊ ಅಂಥವರಿಗೆ ತಮಗೆ ಸಂಬಂಧಪಟ್ಟಂತಹ ಈ ಒಂದು ಡಾಕ್ಯುಮೆಂಟ್ಸನ್ನು KEಗೆ ತಂದು ಸಬ್ಮಿಟ್ ಮಾಡೋದಕ್ಕೆ ಎಕ್ಸಾಮಿನ ನಂತರ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಇದು ಪ್ರತಿ ವರ್ಷ ಇರುವಂಥ ಪ್ರೊಸೀಜರು. ಸೊ ಸ್ಪೆಷಲ್ ಕೆಟಗರಿ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ನೀವೆಲ್ಲರೂ ಕೂಡ KEಗೆ ಹೋಗಿಬಿಟ್ಟು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಅದು ಎಕ್ಸಾಮ್ ಆದ ಮೇಲೆ ನಿಮ್ಮನ್ನು ಅಲ್ಲಿ ಕರೀತಾರೆ. ಅಲ್ಲಿ ತನಕ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಾದ ಮೇಲೆ ಈ ಒಂದು ಎಕ್ಸಾಮಿನೇಷನ್ ಫಾರ್ಮ್ ಏನಿದೆ, CET 2025 ಫಾರ್ಮ್ ಏನಿದೆ, ಅದು ಕಾಮನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಎಲ್ಲ ಕೋರ್ಸುಗಳಿಗೆ ಅಂದರೆ ಅದು ಮೆಡಿಕಲ್ ಇರ್ಬೋದು, MBBS, BDS, ಆಯುಷ್ ಅಥವಾ BSc, ಹೆಲ್ತ್ ಸೈನ್ಸ್, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್, BPT, BPO ಇವು ಯಾವುದೇ ಒಂದು ಕೋರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೂ ಕೂಡ ಈಗ ಸಲ್ಲಿಸುವಂಥ CET 2025 ಅಪ್ಲಿಕೇಶನ್ ಇದು ಕಂಪಲ್ಸರಿ ಆಗಿರ್ತದೆ ಮತ್ತು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಇದನ್ನು ಫಿಲ್ ಮಾಡಲೇಬೇಕು. ನೀವು ಹೇಳ್ಬೋದು, ಸರ್ ನಾನು CET ಎಕ್ಸಾಮಿನೇಷನ್ನೇ ಅಟೆಂಡ್ ಆಗೋದಿಲ್ಲ, ಅವಶ್ಯಕತೆ ಇಲ್ಲ, ನಾನು ನೀಟ್ ಅಷ್ಟೇ ಬರೀತೀನಿ, ಸೊ ನಾನು ಯಾಕೆ CET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಂತೇಳಿ. ಬಟ್ ಗೊತ್ತಿರಲಿ, ಇದೊಂದು CET ಅಪ್ಲಿಕೇಶನ್ ಫಾರ್ಮ್ ಏನಿದೆ ಇದು ಕೌನ್ಸಿಲಿಂಗಿಗೆ ಅಪ್ಲಿಕೇಶನ್ ಇದ್ದ ಹಾಗೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಒಂದು ಅಪ್ಲಿಕೇಶನನ್ನು ಹಾಕುವುದು ಕಂಪಲ್ಸರಿ ಆಗಿರ್ತದೆ. ಆದರೆ ಎಕ್ಸಾಮಿನೇಷನ್ ಬರೆಯೋದು ಬಿಡೋದು ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂಥದ್ದು. ಓಕೆ, ಸೊ ಅದಕ್ಕಾಗಿ ಎಲ್ಲರೂ ಕಂಪಲ್ಸರಿಯಾಗಿ ಈ ಒಂದು ಅಪ್ಲಿಕೇಶನನ್ನು ಹಾಕಲೇಬೇಕು. ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸೊ ನೀವು ನಮ್ಮ ಪರ್ಸನಲ್ ಗೈಡೆನ್ಸ್ ಬ್ಯಾಚಲ್ಲಿ ಜಾಯಿನ್ ಆದ್ರಿ ಅಂದರೆ ನಿಮಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಗೈಡೆನ್ಸ್ ಏನಿದೆ ಅದು ನಮ್ಮ ಕಡೆಯಿಂದ ಸಿಗ್ತದೆ. ಏನೋ ಒಂದು ಸ್ಮಾಲ್ ಅಮೌಂಟಿಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೆ ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಕೊಟ್ಟು ಅಡ್ಮಿಷನ್ ಮಾಡಿಸ್ಬೇಕು. ಅಂತಹ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕೋದ್ರಲ್ಲೇ ಮಿಸ್ಟೇಕ್ ಆಗಿಬಿಟ್ರೆ ಅಥವಾ ಕಾಲೇಜಸ್ಗಳನ್ನು ಕೌನ್ಸಿಲಿಂಗ್ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿಬಿಟ್ರೆ ಒಂದು ಒಳ್ಳೆಯ ಸೀಟ್ ವಿದ್ಯಾರ್ಥಿಗಳಿಗೆ ತಪ್ಪು ಹೋಗುವಂಥ ಚಾನ್ಸಸ್ ಇರ್ತದೆ. ಸೊ ಅದು ನಿಮಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಒಂದು ಮಿನಿಮಮ್ ಚಾರ್ಜನ್ನು ತೆಗೆದುಕೊಂಡು ನಾವು ನಿಮಗೋಸ್ಕರ ಸರ್ವಿಸನ್ನು ನೀಡುವಂಥದ್ದು, ಅದರ ಉಪಯೋಗ ನೀವು ಬೇಕಾದರೆ ಪಡ್ಕೊಳ್ಳಬಹುದು. ಇದರ ಜೊತೆಗೆ ಕೊನೆಯಲ್ಲಿ KE ಅವರು ಹೇಳಿರೋದೇನಂತಂದರೆ ಈ ವರ್ಷ ಯಾವುದೇ ದಾಖಲೆಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವಂತಹ ಸಂದರ್ಭನೇ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇದನ್ನು ಕಾಪಾಡಿಕೊಂಡು ಹೋಗ್ತಾರೆ ಅಂತ ನನಗೆ ಡೌಟ್ ಇದೆ. ಯಾಕಂತಂದರೆ ನೀವು ಫೋಟೋ ಅಂತ ಅಪ್ಲೋಡ್ ಮಾಡಲೇಬೇಕು ಅಥವಾ ತಮ್ಮ ಇಂಪ್ರೆಷನನ್ನು ಅಪ್ಲೋಡ್ ಮಾಡಲೇಬೇಕು. ಅದರ ಜೊತೆಗೆ 10th ಮಾರ್ಕ್ಸ್ ಕಾರ್ಡು ಅಥವಾ ಪಾಸ್ ಆದವರಿಗೆ 12th ಮಾರ್ಕ್ಸ್ ಕಾರ್ಡು ಅಥವಾ ಕಾಸ್ಟ್ ಸರ್ಟಿಫಿಕೇಟು ಇವೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಅಂದರೆ ಹಾಕುವಂಥ ಅಗತ್ಯನೇ ಇಲ್ಲ ಅಂಥೇಳಿ KEಯ ನಿರ್ದೇಶಕರು ಇಲ್ಲಿ ನೀಡಿರುವಂಥದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದ ಅನ್ನೋದು ಕಾದು ನೋಡೋಣಂತೆ. ಸೊ ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ನಾನು ಹೇಳಿರೋದಿಷ್ಟೇ, ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ವಿದ್ಯಾರ್ಥಿಗಳೇ ಗೊತ್ತಿರಲಿ, ನಿಮಗೆ 23ನೇ ತಾರೀಕಿನಿಂದ ಟೈಮನ್ನು ಕೊಡ್ತಾರೆ. 23ರಿಂದ ಸೊ ಫೆಬ್ರವರಿ 22ರವರೆಗೆ ಟೈಮನ್ನು ಕೊಡ್ತಾರೆ. ಕಂಪ್ಲೀಟ್ 1 ಮಂತ್ ಟೈಮನ್ನು ಕೊಡ್ತಾರೆ. ಆರಾಮ್ಸೆ ನೀವು ಅಪ್ಲಿಕೇಶನನ್ನು ಹಾಕಿ. ಸೊ ಇದು ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿಬಿಟ್ರೆ ನಿಮಗೆ ರ್ಯಾಂಕ್ ಜಾಸ್ತಿ ಬರ್ತದ, ಎಕ್ಸಾಮ್ ಈಸಿ ಆಗ್ತದ, ಹಾಗೇನೂ ಇರೋದಿಲ್ಲ. ಸೊ ಆದ್ದರಿಂದ ಅಪ್ಲಿಕೇಶನ್ ಫಾರ್ಮನ್ನು ಹರಿಬರಿ ಮಾಡ್ದೇನೆ, ಮಿಸ್ಟೇಕ್ ಮಾಡ್ದೇನೆ ಆರಾಮ್ಸೆ ಹಾಕೋಣಂತೆ. ಸೊ ಕರೆಕ್ಟಾಗಿ ಹಾಕಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಒಂದು ಚಾನಲಲ್ಲಿ ನಿಮಗೆ ಬರ್ತಾ ಇರ್ತದೆ. ಸೊ ನೀವೇನಾದರೂ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಅದು ಅಲ್ಲದೆ ಈ ಒಂದು ಚಾನಲ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೂಡ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯಿನ್ ಆಗಬಹುದು.
ಫೈನಲಿ ಇನ್ನೊಂದು ಸಾರಿ ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಸೊ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಹೋಗಬೇಡಿ, ಅಥವಾ ಮುಂದೆ ಕೌನ್ಸಿಲಿಂಗ್ ಟೈಮಲ್ಲಿ ಸೊ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ಸ್ಗಳಾಗಬಾರ್ದು. ಸೊ ನಿಮಗೆ ಎಲ್ಲ ರೀತಿಯ ಪರ್ಸನಲ್ ಗೈಡೆನ್ಸ್ ನಿಮಗೆ ಬೇಕು ಅಂದರೆ ನಮಗೆ ಪರ್ಸನಲ್ ಗೈಡೆನ್ಸ್ ಬ್ಯಾಚನ್ನು ಜಾಯ್ನ್ ಆಗಿ. ಸೊ ಈ ಒಂದು ಬ್ಯಾಚನ್ನು ಜಾಯ್ನ್ ಆಗಬೇಕು ಅಥವಾ ಇದರ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ 8277448606 ಮೊಬೈಲ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡಿದರೆ ನಾನು ಎತ್ತೋದಿಲ್ಲ, ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಶೇರ್ ಆಗ್ತದೆ. ನಿಮಗೆ ಲೈಕ್ ಇದ್ದರೆ ನಮ್ಮ ಬ್ಯಾಚನ್ನು ಆದಷ್ಟು ಬೇಗ ಜಾಯ್ನ್ ಆದರೆ ಅದರ ಕಂಪ್ಲೀಟ್ ಯುಟಿಲೈಸೇಷನ್ ನಿಮಗೆ ಆಗೋದ್ರಲ್ಲಿ ಎರಡು ಡೌಟ್ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.